ಮರಣ ಪ್ರಮಾಣ ಪತ್ರ. ನಮಸ್ಕಾರ ಸರ್. ಹಿಂದಿನ ದಿನ ದಾರಿ ನೋಡಿದ್ವಾ? ಸ್ಥಾಯಿ ಸಮಿತಿ ದೈವ ಅದೇ ಲಾಸ್ಟ್ ಅವರಾ? ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರೇನು ಮೇಡಮ್? ರೂಪಾ ಅಂತ. ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ಇದ್ರಿಗೆ ಬರುತ್ತಾ? ನಿಮ್ಮ ವ್ಯಾಪ್ತಿಗೆ ಬರುತ್ತೆ? ಹೌದು. ಒಂದು ಜನನ ಮರಣ ಪ್ರಮಾಣ ಪತ್ರ ತಗೊಳ್ಳೋಕೆ ಎಷ್ಟು ದುಡ್ಡು ತಗೊಳ್ತೀರಾ? ನೀವು 3 ವರ್ಷ ಹಿಂದಾದ್ರೆ ಕೋರ್ಟ್ ಆರ್ಡರ್ ಫೀಸ್ ಇರುತ್ತೆ. ಕೋರ್ಟ್ ಆರ್ಡರ್ ಫೀಸ್ ಎಷ್ಟು? 350 ಪ್ಲಸ್ 50. ಓಕೆ, 400 ರೂಪಾಯಿ. ನೀವೆಷ್ಟು ತಗೊಂಡಿದ್ದೀರಾ? ಯಾವುದಕ್ಕೆ? ಏನು ಜನನ ಪ್ರಮಾಣ ಪತ್ರಕ್ಕೆ? 50 ರೂಪಾಯಿ ಅಷ್ಟೇ ತಗೊಂಡಿರೋದು ನೀವು? ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಯಾವ್ದಕ್ಕೆ ಹೇಳಿ? 1200 ರೂಪಾಯಿ ತಗೊಂಡಿದ್ದೀರಾ? 1400 ರೂಪಾಯಿ ತಗೊಂಡಿದ್ದೀರಾ? ಯಾವ್ದು ಕಾಪೀಸ್ ತಗೊಂಡೋಗಿರ್ತಾರಲ್ಲ ಅದಕ್ಕೆ. ಕಾಪಿ ಅದು ಅಟ್ಲೀಸ್ಟ್ ಎಷ್ಟು? 2 ಕಾಪಿ ತಗೊಂಡೋಗಿದ್ದಾರೆ. 2 ಕಾಪಿ ಜಾಸ್ತಿ ತಗೊಂಡೋಗಿರ್ತಾರೆ. ಒಂದೇ ಕಾಪಿ ಕೊಟ್ಟಿರೋದು ಹಳೇದು 2010 2022. ಅಲ್ಲ, ಎಷ್ಟದಾದ್ರೂ ಪರವಾಗಿಲ್ಲ. ನೀವು ಇದು ದುಡ್ಡು ಎಷ್ಟು ತಗೊಬೇಕು? ನೀವು ದುಡ್ಡು ಕೋರ್ಟ್ ಆರ್ಡರ್ ಆದ್ರೆ 350 ಪ್ಲಸ್ 50 ರೂಪಾಯಿ ತಗೊಂಡು. ನೀವು ಯಾಕೆ 1400 ತಗೊಂಡ್ರಿ? ಫೋನ್ ಪೇನೇ ಮಾಡಿರೋದು ನಿಮ್ಮ ನಂಬರ್ಗೆ. ನಂಬರ್ ಹೇಳೋಣ. 3:45 ಮಾಡಿದ್ದಾರೆ ನೋಡಿ. ಅದು ವಾಪಸ್ ಹಾಕಿ ಮೇಡಮ್. ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ. ಸರಿ, ಇವಾಗ ಹಾಕಿ, ಇವಾಗ ಬೇಗ ನಮ್ಮ ಮುಂದೆನೇ ಹಾಕ್ಬಿಡಿ. ಈ ನಂಬರ್ ಹೇಳಿ. ಅವ್ರದ್ದೇ ಆ ನಂಬರ್ ನೀವು ಕಳ್ಸಿರೋದು ಫೋನ್ ಪೇದಲ್ಲಿ ಇದೆಯಲ್ಲ, ಅದ್ರೊಳಗಡೆ ವಾಪಸ್ ಹಾಕಿ. 1400 ಯಾರು ಮಾಡಿದಾರ ನೋಡಿ, ಗೊತ್ತಾಗೋದಿಲ್ವಾ? ಅಲ್ಲ, ಏನಕ್ಕೆ ಪಡೆದಿರೋದು ಅದೊಂದು ಎಕ್ಸ್ಪ್ಲನೇಷನ್ ಕೊಡ್ಲಿರೋ 1400. ಅಲ್ಲ, ವಾಪಸ್ ಹಾಕಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡೋಣ. ವಾಪಸ್ ಹಾಕಿ, ಆಮೇಲೆ ಬೇಕಾದ್ರೆ ನೀವು ತಗೊಳ್ಳಿ. ಫೋನ್ ಪೇ ತೆಗೀರಿ. ವಾಪಸ್ 1400 ರೂಪಾಯಿ ತಗೊಂಡಿದ್ದೀರಾ? ಏನು ಮೇಡಮ್, ಯಾರಾದರೂ ಗೊತ್ತಿಲ್ಲದಿರೋ ಬಂದು ಏನು ಮಾಡ್ತೀರಾ? ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ. ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ. ಸರ್, ಅಧಿಕಾರಿಗಳೇ ಹಂಗೆ. ನೀವು ಐ ಡಿ ಕಾರ್ಡ್ ಹಾಕ್ಬೇಕು ತಾನೆ ನೀವು, ಸರ್ಕಾರಿ ಅಧಿಕಾರಿಗಳು. ಐಡಿ ಕಾರ್ಡ್ ನನಗೆ ಕೊಟ್ಟಿಲ್ಲ. ಮತ್ತೆ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ನೀವು? 2 ತಿಂಗಳಾಯ್ತು. ಅವಾಗಲೇ ನೀವು 1400 ರೂಪಾಯಿ ಎಷ್ಟು ತಗೊಳ್ತೀರಾ? ಮಿನಿಮಮ್ ಎಷ್ಟು ಬರುತ್ತೆ ತಿಂಗಳಿಗೆ ನೀವು ಜನನ ಪ್ರಮಾಣ ಪತ್ರ? ಗೊತ್ತಾಗಿದೆ, ಕಾರ್ಡು ಇದೆಲ್ಲ ಅಂದ್ರೆ ಹಾಕಿ, ಫೋನ್ ಪೇ ಹಾಕಿ. ನಂಬರ್ ನೋಡಿ, ಹಿಸ್ಟ್ರಿ ನೋಡಿ. 1400 ರೂಪಾಯಿ ಇರುತ್ತೆ. 1400 ರೂಪಾಯಿ ಯಾವ್ದು ಬಂದಿದೆ ನೋಡಿ. 3 ಗಂಟೆ 45 ನಿಮಿಷದಲ್ಲಿ 1400 ರೂಪಾಯಿ ಬಂದಿದೆ. ಯಾವ್ದು ನೋಡಿದ್ರು? ವಾಪಸ್ ಹಾಕಿ. ಕುಮಾರ್ ಅಂತ ಬಂದಿದೆ. ಹಿಂಗೆ ನೀವು ಕುಮಾರ್ 1400 ಇದೆನಾ? 345. ನೆನ್ನೆ 345. ನೆನ್ನೆ 345 ಓಪನ್ ಮಾಡಿ ಮೇಡಮ್ ಸಂಜೆ. ಅಲ್ಲ, ನೀವು ಈ ತರ ಮಾಡ್ಬೋದಾ ನೀವೆಲ್ಲ ಅಧಿಕಾರಿಗಳು? ನಂಬರ್ ಇಲ್ಲ, ನಂಬರ್ ಕೊಡಕ್ಕೆ. ನೀವು ಕಳ್ಸಿರೋದಂತೂ ನಿಜ ತಾನೆ? ಒಪ್ಕೊಳ್ಳಿ, ಕಳ್ಸಿರೋದಂತೂ ನಿಜ ತಾನೆ ಮೇಡಮ್? ಕಳ್ಸಿರೋದಂತೂ ನಿಜ ತಾನೆ? ಅಲ್ಲ, ಆಯ್ತು. ಅಲ್ಲ, ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ? ಯಾಕೆ ತಗೊಂಡ್ರಿ? ಯಾವ ಆಧಾರದ ಮೇಲೆ ತಗೊಂಡ್ರಿ? ಯಾವ ಆಧಾರದ ಮೇಲೆ ತಗೊಂಡ್ರಿ? ಹಳೇದೇನ್ರಿ ಮೇಡಮ್? ಸರಿ, ಆಯ್ತು. ರಿಸಿಪ್ಟ್ ಕೊಟ್ರ ಅವಾಗ್ಲೇ? ಅದಕ್ಕೆ 1400 ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗ್ಲೇ? ಇವಾಗ ಕೊಡ್ತೀನಿ, ಹೇಳ್ರಿ ಏನಂತ? 1400 ರೂಪಾಯಿ ಯಾವ್ದಕ್ ಬರುತ್ತೆ? ಫ್ರೀ ಮಾಡ್ಕೊಡ್ಬೇಕು ಆಕ್ಚುಲಿ ಜನ ಪ್ರಮಾಣ ಪತ್ರ. 500 ರೂಪಾಯಿ ಫೀಸ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ? ಸರ್ಕಾರಿ ಯಾವುದೇ ನೀವು ಖಾತೆ ಮಾಡ್ಸಕ್ಕೆ ತಗೊಳ್ಳಿ, 40 ರೂಪಾಯಿಂದ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಅಷ್ಟೇ. 1400 ರೂಪಾಯಿ ಹೆಂಗ್ ತಗೊಂಡ್ರಿ ಅಂತ ನಾವು ಕೇಳ್ತೀವಿ. ನೀವು ಕಳ್ಸ್ಕೊಡಿ, ವಾಪಸ್ ಕಳ್ಸಿ ಇವಾಗ. ವಾಪಸ್ ಕಳ್ಸೋದಲ್ಲ, ಈಗ ಅದು ಎಕ್ಸ್ಪ್ಲೇಷನ್ ಕೊಡ್ಬೇಕು. ನೀವ್ ಯಾಕೆ ತಗೊಂಡ್ರಿ ಅಂತ ನಮ್ಗೆ ಅಮೌಂಟೇ ಬೇಡ. ಈಗ ನೀವ್ ಯಾಕೆ ತಗೊಂಡ್ರಿ ಅಂತ ಹೇಳ್ಬೇಕು ಈಗ ನಮ್ಗೆ. ಸರಿ, ಆಯ್ತು. ಉಳಿದಿದ್ದು ವಾಪಸ್ ಕೊಡ್ತೀನಿ. ಈಗ ಹೇಳಿ, ಏನಕ್ಕೆ ತಗೊಂಡ್ರಿ ಅಂತ ಹೇಳಿಲ್ಲ. ಒಂಚೂರು ಲೈವ್ ಫೋಕಸ್ ಮಾಡಪ್ಪ. ಅವ್ರನ್ನ ಏನ್ ಹೇಳ್ತಾರೆ ಎಕ್ಸ್ಪ್ಲೇನ್ ಕೊಡ್ತಾರೆ. ಅದೇನ್ ಲಂಚನ? ಇರಿ ಸರ್, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಆ ಫೀಸ್ದು ನಮಗೆ ರಿಸಿಪ್ಟ್ ಕೊಡ್ಬೇಕು.
ಮಿಕ್ಕಿದ್ ಏನಕ್ಕೆ ತಗೊಂಡ್ರಿ ಏನಕ್ಕೆ ತಗೊಂಡ್ರಿ ಅಷ್ಟೇ. ಯಾಕೆ ತಗೊಂಡ್ರಿ, ಏನ್ ಪ್ರಪೋಸ್ಗೋಸ್ಕರ ತಗೊಂಡ್ರಿ? ಸರಿ ಆಯ್ತು ಬಿಡಿ, ನಾನು ವಾಪಸ್ ಸಂಬಳ ಬರುತ್ತಾ? ಕೊಡ್ತಾ ಇದಾರೆ ಸಂಬಳ ಸರ್ಕಾರದಿಂದ? ಏನ್ ಮತ್ತೆ ಯಾಕೆ ಮೇಡಮ್ ಈ ತರ ಮಾಡ್ತೀರಾ? ಯಾರಾದ್ರೂ ಏನು ಪ್ರೆಸರ್ ಇದೆಯಾ ನಿಮಗೆ? ಯಾರಾದ್ರೂ ಮಾಡೋರು? ಇವರು ಯಾರು ಇವರು ಮೇಲಿನ ಅಧಿಕಾರಿಗಳು? ಸರ್ ಒಂದ್ ನಿಮಿಷ ಬನ್ನಿ. ಅಲ್ಲ, ಇದಕ್ಕಿಂತ ಅಲ್ಲಿ ಕೆಲಸ ರಾಜೀನಾಮೆ ಕೊಟ್ಟು ಭಿಕ್ಷೆ ಬೇಡಕ್ ಹೋಗ್ಬೇಕು, ಅದು ಒಂದು ಬನ್ನಿ. ಗೌರವ ಮಾಡ್ಬೋದು. ಈಗ ಇರಿ, ಇರಿ, ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು? ಸರಿ, ನಿಮ್ಮ ಅಂಡರ್ ಎಷ್ಟು ಬರುತ್ತೆ? ನಿಮ್ಮ ಅಂಡರ್ ಅಲ್ಲಿ ಅವ್ರು ಬರ್ತಾರೆ, ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ, ಆಯ್ತಾ? ಏನಕ್ಕೆ ತಗೊಂಡು 1400 ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಹೆಂಗ್ ತಗೊಂಡ್ರು ಸರ್? ಅಂತಿಮವಾಗಿ ಯಾರು ಸಿಗ್ನೇಚರ್ ಹಾಕೋದು, ನೀವಾ ಇವರ? ಹಾ, ಸರಿ, ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು? ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಎಷ್ಟು ಕೊಡ್ತಾರೆ ಹೋಗ್ಲಿ? ತಿಂಗಳ ಎಷ್ಟು ಕೊಡ್ತಾರೆ? ಇಲ್ಲ ಬಿಡಿ, ಅವ್ರು ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು? ಮತ್ತೆ ಏನಕ್ಕೆ ಈಗ 500 ರೂಪಾಯಿ ಇನ್ನ 1000 ಬ್ಯಾಂಕ್ ಏನಕ್ಕಲ್ಲ, ಅವ್ರು ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ, ಹಾ, ಎಲ್ಲ ಅವರೇ ನೋಡಿರ್ತಾರೆ. ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ, ಸರ್ ನಾನು ಎಷ್ಟು ಜಮಾ ಮಾಡೋರು ಖಜಾನೆ? ಬರ್ತಂಡಿದ್ದು ಅವ್ರಿಗೆ ಕೊಟ್ಟಿದ್ದಾರೆ. ಸರಿ, ತಿಂಗಳಲ್ಲಿ ಎಷ್ಟು ಬರುತ್ತೆ ಯಾವುದು ಜನನ ಪ್ರಮಾಣ ಪತ್ರ? ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು? ಅಂದಾಜು ಬರುತ್ತೆ, ಒಂದು 15,000 ಬರುತ್ತೆ. 15,000 ಜನ ಪ್ರಮಾಣ ಪತ್ರ. 15,000 ಅರ್ಜಿಗಳು ಬರುತ್ತೆ ಅಂದ್ರೆ 15,000 ಅರ್ಜಿಗಳು. ಎಷ್ಟು ಅರ್ಜಿಗಳು ಬರುತ್ತೆ? ಅಮೌಂಟ್ 15,000 ಅರ್ಜಿಗಳು ಬರಲ್ಲ. ಎಷ್ಟು ಅರ್ಜಿಗಳು ಬರ್ಬೋದು? 40,000 40ರಿಂದ 50 ಅರ್ಜಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನೀವು 1,500,000 ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ? 1,500,000 ಏನು ತಗೊಂಡಿಲ್ಲ. 45,000 ಚಿಲ್ಲರೆ ಆಗುತ್ತೆ. ಇದು ಯಾಕೆ ತಗೊಂಡ್ರಿ? ನಿಮ್ಮ ಹತ್ರ ಡಾಟಾ ಇರುತ್ತೆ, ಏನಕ್ಕೆ ತಗೊಂಡ್ರಿ ನೀವು ಹೇಳಿ. ಸಂಬಳ ಒಂದು 60-70,000 ಸಂಬಳ, ಇದೊಂದು 45,000 ಎಕ್ಸ್ಟ್ರಾ. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಲಕ್ಷ. ಎಷ್ಟು ಸಂಬಳ ಮೇಡಮ್ ನಿಮ್ಗೆ? ಸರಿ ಆಯ್ತು ಬಿಡಿ, ಸಂಬಳ ಅಲ್ಲ, ಎಷ್ಟು ಎಷ್ಟು ಸಂಬಳ? ಸಂಬಳ ಬಿಡು. ಎಷ್ಟು ಈಗ ಸಂಬಳ ಬೇರೆ ಎಷ್ಟು ಸಂಬಳ ಹೇಳ್ರಿ? 30,000. 30,000, ಇದೊಂದು 45,000, 75,000. 45,000 ಮತ್ತೆ ಇದು ಹೆಂಗ್ ಇವಾಗ ನಮ್ಮ ಮುಂದೆನೆ ಆಯ್ತಲ್ಲ, ಕಣ್ ಮುಂದೆನೆ ಆಯ್ತಲ್ಲ, ಇವಾಗ ನೀವೇ ಜವಾಬ್ದಾರರು ಸರ್. ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ? ಇವಾಗ ಅವ್ರು ಒಪ್ಪಿದ್ದಾರೆ, ನಮ್ಮ ಹತ್ರ ದಾಖಲೆಗಳಿದೆ, ಅವ್ರು ಒಪ್ಕೊಂಡಿದ್ದಾರೆ, ಎಕ್ಸ್ಟ್ರಾ ತಗೊಂಡಿದೀವಿ ಅಂತ ನಮ್ಗೆ ಲೈವ್ ಅಲ್ಲೇ ಈಗ ಅವ್ರು ಒಪ್ಪಿದ್ದಾರೆ. ಏನ್ ನೀವು ಕ್ರಮ ಕೈಗೊಳ್ತೀರಾ? ಸಾಹೇಬ್ ಗಮನ ತಗೊಂಬಂದು ಸರ್ ಕಮಿಷನರ್ ಇದೆ ಸರ್, ನೀವೇ ಸುಮೋಟೋ ತಗೋಬೇಕು. ನಾವು ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ. ಇವರು ಅಡ್ವೊಕೇಟ್, ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ, ಮತ್ತೆ ನೀವು ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ. ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು. ಅವರು ನಾವು ಇದ್ ಮಾಡಕ್ಕೂ ಆಗಲ್ಲ. ನೀವು ನಿಮ್ಮ ಮೇಲೆ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು, ನೀವು ಭಾಗಿದಾರರು ಅಂತ ಇದಾಗ್ತೀರ ಅಷ್ಟೇ. ಪ್ರೂವ್ ಮಾಡಿ ನೀವು ಪ್ರೂವ್ ಮಾಡೋದೇ ತೋರ್ಸಪ್ಪ. ಇವಾಗ ತೋರ್ಸಲ್ಲ ಅಲ್ಲ, ನಿಮ್ ಕೆಳಗಿನ ಅಧಿಕಾರಿಗಳಲ್ಲ ಅವರು. ನೀವು ಸಂಭಾಳಿಸ್ಬೇಡಿ ಮೇಡಮ್. ಈಗ ಭಾಗಿದಾರರು ನೀವಲ್ಲ ಸರ್, ನೀವು ಭಾಗಿದಾರಲ್ಲ. ಈಗ ಅವ್ರು ಭಾಗಿಯಾಗಿದ್ದಾರೆ, ಏನ್ ಕ್ರಮ ಕೈಗೊಳ್ತೀರಾ? ನೀವು ಇವಾಗ ಸುಮೋಟೋ ಆಕ್ಷನ್ ತಗೊಳ್ತೀರಾ ಇಲ್ಲ? ಆಯ್ತು, ಅಲ್ಲಲ್ಲ ಸಾಹೇಬ್ ಗಮನ ನಾ ಕಂಪ್ಲೇಂಟ್ ಎಲ್ಲ ಬರ್ದ್ ಕೊಡಲ್ಲ, ನೀವೇ ತಗೊಬೇಕು. ಅಲ್ಲಲ್ಲ, ಸೋಮವಾರಗ ಅವ್ರಿಗೆ ನೀವು ಡಾಕ್ಯುಮೆಂಟ್ ಅವೆಲ್ಲ ಎಲ್ಲ ಈಗ ಕೊಡ್ತೀವಿ, ಅವ್ರ ಲೈವ್ ಅಲ್ಲಿ ಒಪ್ಕೊಂಡಿದ್ದಾರೆ ತಗೊಂಡಿದೀವಿ ಅಂತ. ಸರಿ, ಆಯ್ತು, ಅದನ್ನ ಸಾಹೇಬ್ ಗಮನ ತಗೊಂಡ್ಬರ್ತೀನಿ ಅಲ್ವಾ? ನಾನು ಸಾಹೇಬ್ ಯಾರು ಸಾಹೇಬ್ರು ಇಲ್ಲ ಅವರ ಇಲ್ಲಿ? ಕಮಿಷನರ್ ಕೆಳಗಡೆ ಯಾವ ಸಾಹೇಬ್ರು ನಿಮ್ಗೆ ಸಾಹೇಬ್ರು? ಈ ರೀತಿ ಸಮರ್ಥನೆ ಮಾಡ್ಕೊಳೋದೇ ಆಗೋಯ್ತು ನಿಮ್ ಜೀವಮಾನ ಪೂರ್ತಿ. ಹಿಂಗೆಲ್ಲ ಹೇಳ್ಬೇಡಿ. ಹಿಂಗಲ್ಲ ಸರ್, ನಿಮ್ ಮರ್ಯಾದೆ ಕೊಡೋದ ವೇಸ್ಟ್. ಕೇಳಿ, ಅದು ತಪ್ಪು ನಡೆದಿದೆ, ಅದು ಕೇಳಿ, ಅದನ್ನ ಜೋಪಲ್ಲಿ ದೂರ ಸರ್ ಒಂದ್ ಮಾತು ಹೇಳಿ. ನಿಮ್ ಜೋಪಲ್ಲಿ ಹಾ. 500 ರೂಪಾಯಿ ಕಟ್ ಪ್ಯಾಕೆಟ್ ಮಾಡೋಣ ಅಂತಂದ್ರೆ ನೀವು ತತ್ಕ್ಷಣ ಏನ್ ಮಾಡ್ತೀರಾ? ಯಾರಂತ ಹುಡುಕ್ತೀರಿ? ಅಲ್ಲಲ್ಲ, ಕಂಪ್ಲೇಂಟ್ ಕೊಡ್ತೀರಿ ಅಷ್ಟೇ. ಅಲ್ಲೇ ಕಂಪ್ಲೇಂಟ್ ಸಿಕ್ಕಾಕೊಂಡ. ಕೊಡ್ತೀರಿ. ಆ? ಎಲ್ಲ ಅಲ್ಲೇ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀರಿ ಹೇಳ್ರಿ? ಅಲ್ಲ ಅವ್ನ್ ಏನ್ ಮಾಡ್ತೀರಿ? ಪಬ್ಲಿಕ್ ಅಲ್ಲಿ ಅವ್ನ್ ಎಷ್ಟು ಬೇಕೋ ಅಷ್ಟು ಮಾನ ಮರ್ಯಾದೆ ತೆಗಿತೀರಿ ನೀವು. ಅವ್ ಸತ್ಯನೋ ಹೌದು ಅಲ್ವಾ? ಮತ್ತೆ ಇದು ಯಾವಾಗಪ್ಪ ಈ ಸರ್ಕಾರಿ ಕಚೇರಿಗಳಿಗೆ ವ್ಯವಸ್ಥೆ ಕೆಟ್ಟ ಯಾವಾಗ ಹೇಳ್ರಿ? ನಾಚಿಕೆ ಅಂತೂ ಆಗಲ್ಲ. ಸಾರ್ವಜನಿಕನ ಹತ್ರ ಒಂದ್ ಸುತ್ತಿನ ಬಿಟ್ಟು ನಾವು AR ಕೊಡ್ತೀರಿ, ಎನ್ಕ್ವೈರಿ ಮಾಡಿಸ್ತೀರಿ. ಸಡನ್ ಆಗಿ ಯಾವ ಸಾಯಬ ಏನ್ ಸಾಯಬ? ಯಾರ್ರೀ ಸಾಹೇಬ್ರು? ನೀವ್ ಹೇಗ್ ಸಾಹೇಬ್ರಿಗೆ ಹೆಸರು ಇಲ್ವಾ? ಅವ್ರ ಹೆಸರು ಇಲ್ವಾ? ಅವ್ರ ಡೆಸಿಗ್ನೇಷನ್ ಇಲ್ವಾ? ಅವ್ರದೇನಿಲ್ವಾ? ಏನ್ ಸಾಹೇಬ್ರು? ಕಮಿಷನರ್. ನಿಮ್ಗೆ ಯಾರು ಸಂಬಳ ಕೊಡೋದು? ನಿಮಗೆ ಸಂಬಳ ಕೊಡ್ತಾರ ನಾವು, ಸರಿನಾ? ಪ್ರಜಾಪ್ರಭುತ್ವದ ಇರೋದಲ್ಲಿ ಇನ್ಯಾರು ಕೊಡ್ತಾ ಇರೋದು? ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾ ಇರೋದು. ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ. ನಿಜ ಒಪ್ಕೊಂತೀನಿ. ನೀವು ಕಟ್ಟ ತೆರಿಗೆಯಲ್ಲಿ ಆಮೇಲೆ ನಾವು ಕಟ್ಟ ಟ್ಯಾಕ್ಸ್ ಅಲ್ಲೂ ಮತ್ತೆ ಬರುತ್ತದಲ್ಲ ಸಂಬಳ. ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ. ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವು? ಅಲ್ಲಲ್ಲ, ಯಾರು ತಗೊಂಡವ್ರಲ್ಲ ಎನ್ಕ್ವೈರಿ ಮಾಡೋದ್ ಬಿಡ್ರಿ ಅಲ್ವಾ? ಎನ್ಕ್ವೈರಿ ಮಾಡಿ ಮೇಡಮ್. ಇವಾಗ ಹಾಕಿ ನಂಬರ್ ಕೊಡ್ಸೋಣ. ಈಗ ನೀವು ಅವರ ಮೇಲಧಿಕಾರಿ ಆಗಿರೋದ್ರಿಂದ ನಿಮ್ ಗಮನಕ್ಕೆ ನಾವು ತಂದಿದ್ದೀವಿ. ನೀವು ಲಿಖಿತ ರೂಪದಲ್ಲಿ ಕಮಿಷನರ್ ಅವರಿಗೆ, ಅಲ್ಲ ಲಿಖಿತ ರೂಪದಲ್ಲಿ
ಅಲ್ಲಿ ಕಮಿಷನರ್ ಅವರಿಗೆ ನೀವು ಕಂಪ್ಲೇಂಟ್ ಮಾಡಬೇಕು. ನೋಡಿ, ನಮ್ಮ ಕೆಳ ಹಂತದ ಅಧಿಕಾರಿ ಈ ರೀತಿ ಅಕ್ರಮವಾಗಿ ಹಣ ಪಡೆದಿದ್ದಾರೆ, ಅದು ಲಂಚ ಪ್ರಕರಣ. ನೋಡಿ ಅದ ನಂಬರ್ ಕೊಡ್ಸಿ, ಫೋನಲ್ಲಿ ನಂಬರ್ ಸರಿನಾ? ನೀವು ಅಧಿಕಾರಿ ಅಲ್ವಾ? ನಂಬರ್ 1400 ರೂಪಾಯಿ ಬಂದಿರ್ತದೆ ನೋಡಿ ಮೇಡಮ್. ಜಾಸ್ತಿ ಇದೆಯಾ? ಹಿಸ್ಟ್ರಿ ಕೊಡಿ, ನಾನು ಚೆಕ್ ಮಾಡ್ತೀನಿ ಬೇಕಾದ್ರೆ. ಒಳ್ಳೇದೇ ರೀ, ಒಂದೊಂದು ಕೇಸ್ ಒಂದೊಂದು ನೇಚರ್. ಹೌದು ಸರ್, ನೀವು ಇದನ್ನೇ ಮಾಡ್ತೀರಾ? ನಾನು ಅಧಿಕಾರಿ ನಾನು ಅದು ಕಡಿಯಲ್ಲ. ಸಸ್ಪೆಂಡ್ ಮಾಡೋದು ನಂಗೆ ಅಧಿಕಾರ ಇದೆಯಾ? ನಿಮ್ ಮೇಲಧಿಕಾರಿ 3:45 ಹಾಕಿದ್ದಾರೆ. ನೀವು ವಾಗ್ದಂಡ ಫೋನ್ ಪೇನಾ ಗೂಗಲ್ ಪೇನಾ ಅದು ಫೋನ್ ಪೇ ಇದು. ಯಾವ್ದು? ನಮಗೆ ಅವ್ರು ಹಾಕಿದಾರಲ್ಲ ಮೇಡಮ್, ನಿಮ್ಗೆ ಹಾಕಿದಾರಲ್ಲ, ಅದಕ್ಕೆ ರಿಟರ್ನ್ ಹಂಗೆ ಕಳಿಸಿ. ನಂಬರ್ ಏನು ಹೊಡೆದಾಕ್ಬೇಡಿ, ಅದಕ್ಕೆ ರಿಟರ್ನ್ ಪೇ ಮಾಡ್ಬೋದಲ್ಲ. ನೋಡಿ, ನಂಬರ್ ಹೊಡ್ತಿದ್ದೀನಿ. ಬಂದಿದ್ಯಾ? ನಿಮ್ ದುಡ್ಡೇ ಬಂದಿಲ್ವಾ ಅದು? ಕುಮಾರ್ ಅಂತ ಇದೆ. ಕುಮಾರ್ ದುಡ್ಡು ಬಂದಿಲ್ವಾ? ಬಂದಿರ್ಬೇಕಲ್ಲ. ಹಿಸ್ಟ್ರಿ ಡಿಲೀಟ್ ಮಾಡಕ್ಕಾಗಲ್ಲ ಫೋನ್ ಪೇಲಿ. ಹಿಸ್ಟ್ರಿ ಇದೆ. ನಮ್ಗೆ ಹಿಸ್ಟ್ರಿ ಒಂದ್ಸರಿ ಓಪನ್ ಅಲ್ಲ, history ತೆಗೆದು ಮಾಡಿ. ರಿಟರ್ನ್ ಹಾಕ್ಬೋದು. ತೆಗ್ಸಿ ನೋಡಿ, ಅದು ನೀವೇ ತೆಗೆದು ತೋರಿಸಿ, ಹಿಸ್ಟ್ರಿ ತೋರಿಸಿ. ನೀವು ಕಳ್ಸೋವರೆಗೂ ನಾವು ಹೋಗಲ್ಲ. ಇದೇನಾ? ಕೊಡಿ ಒಂದ್ ನಿಮಿಷ, ನಾವು ನೋಡ್ಬೋದಾ ನಿಮ್ ಫೋನ್? ವೀನಸ್ಸಿನಾ? 1400 ನೋಡಿ ಬಂದಿದೆಯಲ್ಲ. ಯಾವಾಗ ಬಂದಿರೋದು ನೋಡಿ. 3:35 ಟೈಮಿಂಗ್ಸ್ ನೋಡಿ ಮೇಲೆ 24:3:35 ಮೇಲೆ ಟೈಮಿಂಗ್ಸ್ ಇರುತ್ತೆ. 3:30. ಅದೇ ಅಮೌಂಟ್. ಅದೇ ನಮಗೆ ಇದನ್ನ ವಾಪಸ್ ವಾಪಸ್ ಹಾಕಿ ವಾಪಸ್ ಹಾಕಿ. ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್. ತಗೊಂಡಿರೋದಕ್ಕೆ ನಮ್ಗೆ ಈಗ ರೆಸಿಪ್ಟ್ ಕೊಡ್ಬೇಕು. ರಸೀದಿ ಕೊಟ್ಟು ಅಲ್ಲ, ರಸೀದಿ ಅಂದ್ರೆ ನೀವು ಬ್ಯಾಂಕಿಗೆ ಕಟ್ಕೋಬೇಕು. ಚಲನ್ ಕೊಡಿ ನಮ್ಗೆ. ನೀವು ಇವಾಗ 1400 ವಾಪಸ್ ಹಾಕಿ, ಆಮೇಲೆ ಬೇಕಾದ್ರೆ ನೀವು ತಗೊಳ್ಳಿ ಅಷ್ಟೇ. 900 ರೂಪಾಯಿ ಆಗುತ್ತೆ ಸರ್. ಇನ್ನು 500 ರೂಪಾಯಿ ವಾಪಸ್ ಹಾಕ್ತೀನಿ. 900 ರೂಪಾಯಿ ಹೆಂಗ್ ಆಗುತ್ತೆ? ಫಸ್ಟ್ 1400 ರೂಪಾಯಿ ಹಾಕಿ, ಆಮೇಲೆ ಇದು ಮಾಡೋಣ. ನೀವು 500 ರೂಪಾಯಿ ಜಾಸ್ತಿ ತಗೊಂಡಿಲ್ಲ, 1400 ರೂಪಾಯಿ ಹಾಕಿ. ಆಮೇಲೆ ನಿಮ್ಗೆ ಅವ್ರು ನೋಟಿಸ್ ಕಳಿಸಿ. ₹1 ಲಂಚನೆ. ನೀವೇನೇನ್ ಕೊಡ್ತೀರೋ ಅದಕ್ಕೆಲ್ಲ ರಿಸಿಪ್ಟ್ ಅವ್ರಿಗೆ ಬೇಕಾದ್ರೆ ನೀವು ತಗೊಳ್ಳಿ. ಅಲ್ಲ ಸರಿ ಆಯ್ತು. ನೀವು ಏನಕ್ಕೆ ಕೊಡ್ಬೇಕು? ನಿಮಗೆ ಪರ್ಸನಲ್ ಹಾಕೊಬೇಕಾ, ಇಲ್ಲ ನಿಮ್ ಪರ್ಸನಲ್ ನಂಬರ್ ಹಾಕೊಬೇಕಾ, ಖಜಾನೆ ಕಳ್ಸ್ಬೇಕಾ? ಇಲ್ಲ ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ ಆಯ್ತು, ಫೋನ್ ಪೇನೆ. ಸರಿ, ಫೋನ್ ಪೇ ಅರ್ಥ ಆಯ್ತಾ? ರೆಸಿಪ್ಟ್ ಕೊಡ್ಬೇಕಾ? ಕ್ಯಾಶ್ ರೆಸಿಪ್ಟ್ ಕೊಡ್ತಾ ಇದೀರಾ? ಸರಿ, ಯಾವ್ದಕ್ಕೆ ಹಾಕೊಬೇಕು ನೀವು? ಫೋನ್ ಪೇಲಿ ಖಜಾನೆಗೆ ಹಾಕೊಬೇಕು, ಇಲ್ಲ ಅಂದ್ರೆ ನೀವು ಕ್ಯಾಶ್ ತಗೊಂಡು ರಿಸಿಪ್ಟ್ ಕೊಡ್ಬೇಕು. ನೀವ್ ಹೆಂಗ್ ನೀವು ಫೋನ್ ಪೇ ಮಾಡ್ಕೊಳ್ಳಿ. ರಿಸಿಪ್ಟ್ ಕೊಡ್ತೀನಿ ಇರಪ್ಪ ಅಂತ ಹೇಳಿದೆ. ಅವ್ರ ಅಷ್ಟರಲ್ಲಿ ಹೇಳಿಲ್ಲ, ನೀವು ಪೇ ಮಾಡಿ ಹೋಗಿದ್ದಾರೆ, ನೀವ್ ಹೇಳಿಲ್ಲ. ನನಗೆ ಲೈವ್ ಅಲ್ಲಿ ಅದಾದ್ಮೇಲೆ ನಾನು ಆಯ್ತು ಬಿಡಿ. ನನ್ನ ಹತ್ರ ರೆಕಾರ್ಡ್ ಇದೆ. ಆಯ್ತು, ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀರ ಸರ್. ನೀವೇನ್ ಆಕ್ಷನ್ ತಗೋಬೇಕು. ಇದು ಸುಮ್ನೆ ಹಿಂಗೆಲ್ಲ ಬಿಡಬಾರ್ದು. ನೀವೆಲ್ಲ ಆಯ್ತು ಈಗ. ನೀವ್ ಹಂಗೆಲ್ಲ ಬಿಟ್ರೆ ಸುಮ್ನೆ ಇದಕ್ಕೆಲ್ಲ ನೀವು ಜವಾಬ್ದಾರ ಆಗ್ತೀರಾ. ಸರಿ ಆಯ್ತು. ತಿರ್ಗಾ ಮತ್ತೆ ನೋಡಿ, ನಾವು ಇದ್ದೀವಿ, ನೀವು ಸಹಿತ ಏನೋ ID ಕಾರ್ಡ್ ಹಾಕಿಲ್ಲ. ಅವರು ಸರ್ ನೀವ್ಯಾರು? ನೋಡ ಯಾರು ನೋಡಿ ಮೂಗು ಕಟ್ಟಿದೆ. ಅದು ಅಧಿಕಾರಿ ಬರ, ನೀವು ಫೀಸ್ ಕಟ್ಟಿ ಬರ, ನಿಮ್ಗೂ ಫೀಸ್ ಕಟ್ಟಿ ಬರ, ನೀವು ಅಧಿಕಾರಿ ಇದೆ ನೀವು ಕಿತ್ತೋಗ್ಬಿಟ್ಟಿದೆ. ಇಲ್ಲ ಕಾರ್ಡ್ ಇದೆ ನೋಡಿ, ಐಡೆಂಟಿ ಕಾರ್ಡ್ ಹಾಕಿ. ಹೊಸದಾಗಿ ಯಾಕೆ? ಕೊಟ್ಟಿದಾರಲ್ಲ ಸರ್ ಕಾರ್ಡ್ಗಳನ್ನೇ. ಕರ್ಪೂರ್ ಅದೇನು ಹೊಡೆದೋಗಿದೆ. ಮುಂದೆ ಶೀಟ್ ಇತ್ತಲ್ಲ, ಎಲ್ಲಾ ನೀವು ಅಧಿಕಾರಿಗಳು ನೀವ್ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ, ಎಲ್ಲಾ ಕಡೆ ಹೋದ್ರು ಇದೆ. ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ. ಈಗ ಕರೆಕ್ಟ್ ಆಗಿ ಈಗ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡಬೇಕು. ಇಲ್ಲ ನೀವೇನು ಕ್ರಮ ತಗೊಂಡಿಲ್ಲ ಅಂತ ನಾವು ನಿಮ್ಮ ಮೇಲೆ ಕ್ರಮ ತಗೊಂಡಿಲ್ಲ. ಓಕೆ, ರಿಪೋರ್ಟ್ ಮಾಡಬೇಕು. ಯಾರು ಕಮಿಷನರ್ ಕೆಳಗಡೆ ಅಲ್ವಾ? ಯಾರು ನಗರಸಭೆ ಅಧ್ಯಕ್ಷ ಯಾರು? ಇಲ್ಲ ಅಂತೆ ಅಲ್ಲಂತೆ ಕೆಳಗಡೆ. ಬರೀ ನಾಟಕಗಳು. ನಾಟಕ. ಈ ಅಧಿಕಾರಿಗಳಂದ್ರೆ ಬರೀ ನಾಟಕನೇ. ಇವರು ಅಧ್ಯಕ್ಷ ಅನ್ಸುತ್ತೆ. ಅವರು ಎಲೆಕ್ಟೆಡ್ ಮೆಂಬರ್ಸ್ ಅವರು. ಅವ್ರಿಗೆ ಇದಕ್ಕೆ ಬರಲ್ಲ. ಈ ಕಡೆ ಎಲ್ಲಿ ಇವರು ಸರ್ ಇದು
ಯಾರು ರೂಪನ ಅವರು? ನಿಮ್ಮ ರೂಪ ಅನ್ನೋ ಏನು ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಒಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು? ಏನಾಯ್ತು, ಸಮಸ್ಯೆ ಏನಾಗಿದೆ? ಅಲ್ಲ, ಲಂಚ ತಗೊಂಡಿದ್ದಾರೆ, ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ. ಯಾರು ಹೇಳಿದ್ರು? ಯಾರು ಹೇಳಿತ್ತಲ್ಲ, ರೆಕಾರ್ಡ್ಸ್ ಇದೆ ನಮ್ಮ ಹತ್ರ. ಯಾರು? ಅವರೇ ಒಪ್ಕೊಂಡಿದ್ದಾರೆ. ಹೆಚ್ಚುವರಿ ಅವರು ವಾಪಸ್ ಹಾಕಿದ್ದಾರೆ. ಒಂದು ಜನನ ಪ್ರಮಾಣ ಪತ್ರಕ್ಕೆ ಮ್ಯಾಕ್ಸಿಮಮ್ ಎಷ್ಟಿದೆ? 2022 ಅರ್ಜಿ ಹಾಕಿತ್ತು, ಈಗ ತಗೊಂಡಿದೆ 3 ವರ್ಷ. ಮ್ಯಾಕ್ಸಿಮಮ್ ಎಷ್ಟು? ಯಾರು ಪರ್ಸನ್ ಯಾರು ಕಳಿಸಿ ಕೊಟ್ಟವ್ರು ಯಾರು? ನಾವೇ. ನೀವಾ? ನಾವೇ. ಏನಕ್ಕೆ ಕೊಡಕ್ ಹೋದ್ರಿ? ಅದು ನಮ್ಮ ಗಮನಕ್ಕೆ ತರಬಹುದಾಗಿತ್ತಲ್ಲ. ಏನಂತ? ಅವ್ರಿಗೆ ನೀವು ಒಬ್ಬ ಅಧಿಕಾರಿ ಕೇಳಿದ್ರೆ- ಅಲ್ಲ ಸರ್, ನೀವಲ್ಲ ಇವಾಗ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ, ಯಾಕೆ ಇಸ್ಕೊಂಡ್ರಿ ಅಂತ ನೀವು ಅವ್ರನ್ನ ಕೇಳಬೇಕು. ಅಲ್ಲಲ್ಲ, ಇಸ್ಕೊಳ್ಳೋ ಪ್ರಶ್ನೆ. ಸಾರ್ವಜನಿಕರ ಕತೆ ಬಿಟ್ಬಿಡಿ, ಅಲ್ಲಿ ಜನಕ್ಕೆ ಗೊತ್ತಾಗಲ್ಲ. ಹಾ, ನನ್ಗೊಂದ್ ಸ್ವಲ್ಪ ಮಾತಾಡಕ್ ಬಿಡಿ. ಇವಾಗ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅಂದಾಗ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇರ್ಬೇಕಾದಾಗ ಒಂದು ಗಮನಕ್ಕೆ ತಂದಿದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಅಲ್ಲೇ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ. ಅಲ್ಲ ಇವಾಗ ನೀವು ಅವ್ರದ್ದು clarity ಕೊಡಿ. ಆಯ್ತಾ? ಒಂದು ಎರಡನೇದೇನಂತ ಹೇಳಿದ್ರೆ ಅಫ್ಕೋರ್ಸ್ ಇವಾಗ ಆಗಿರೋದಕ್ಕೆ ನೆಕ್ಸ್ಟ್ ಏನ್ ಆಕ್ಷನ್ ತಗೊಂಡು ಆಗ್ಬೇಕಾಗಿದ್ದು ಏನ್ ಮಾಡ್ಬೇಕಾಗಿತ್ತು ಅನ್ನೋದು ಒಂದು ವಿಚಾರ. ಸೊ ಇವಾಗ ನೀವು ಆತರ ಏನ್ ಹೇಳ್ತಾ ಇದೀರಲ್ಲ, ಅವ್ರು ಯಾವತ್ತಾಗಿದ್ದು? ನೆನ್ನೆ. ಯಾಕೆ ಇವಾಗ ನೀವೆಲ್ಲ ನಮ್ಗೆ ಪರಿಚಯ ಇರೋದನ್ನ ಏನ್ ಮೇಡಮ್ ಅವ್ರ ನೀವೆಲ್ಲ ನಮ್ಗೆ ಪರಿಚಯ ಬಿಟ್ಬಿಡಿ ಸರ್, ನಾವ್ ಇವಾಗ ನಿಮ್ ಜೊತೆ ಸಂಬಂಧ ಬೆಳ್ಸಕ್ ಬಂದಿಲ್ಲ ಸರ್. ನಾವು ಪರಿಚಯ ಗಿರ್ಚೆ ಎಲ್ಲ ಬೇಡ, ನಾವು ಪರಿಚಯ ಗಿರ್ಚೆ ಎಲ್ಲ ಬೇಡ. ಬಂದಿದಾರ ಬೇಕಾಗಿಲ್ಲ, ಮತ್ತೆ ಏನಕ್ಕೆ ಪರಿಚಯ ಗಿರ್ಚೆ ಅಂತೀರಾ? ಬೇಕಾಗಿಲ್ಲ, ನಾವು ಬಂದಿರೋದೇನಕ್ಕೆ ಅದಕ್ಕೆ ಕಂಪ್ಲೇಂಟ್ ಮಾಡಕ್ಕೆ ಕಂಪ್ಲೇಂಟ್ ತಗೊಳ್ಳಿ ಅಷ್ಟೇ. ಆಯ್ತು, ಕೊಡಿ ರೇಟಿಂಗ್ ಆಕ್ಷನ್ ಏನಿದೆ ತಗೋಣ. ಅದ್ ನಾವೇನ್ ರೆಕಾರ್ಡ್ಸ್ ಐತಲ್ಲ, ನೀವು ಎಷ್ಟು ಫೀಸ್ ಮಾಡ್ತಾ ಇದೀರಾ ಅಂತ ಸರ್. ನಾನು ನೀವು ರೇಟಿಂಗ್ ಅಲ್ಲಿ ಆಕ್ಷನ್ ಕೊಡಿ, ನಾನು ಅದೇನ್ ಫೀಸಸ್ ಏನಿದೆಯೋ ಅವೆಲ್ಲ ನಾನು ಕ್ಲಾರಿಟಿ ತಗೊಂಡು ನಿಮ್ಗೆ ಅದೇನಿದೆಯೋ ನಿಮ್ಗೆ ರಿಪ್ಲೈ ಕೊಡ್ತೀನಿ. ನಾನು ವಾಪಸ್ ಹಾಕಿದ್ದಾರೆ ಆಲ್ರೆಡಿ 1400 ರೂಪಾಯಿ. ರಿಪ್ಲೈ ಕೊಡೋದಲ್ಲ ಸರ್, ನಮಗೆ ಒಂದು ವಿಚಾರ ಏನ್ ಗೊತ್ತಾ, ಕ್ಲಿಯರ್ ಹೇಳ್ಬಿಡ್ತೀನಿ. ನಮಗೂ ಒಂದು ಅವಕಾಶ ಕೊಡಿ ಮಾತಾಡಕ್ಕೆ. ಒಬ್ಬ ಜನಸಾಮಾನ್ಯ ಬಂದ, ಯಾರು ಅವನಿಗೆ ತಿಳುವಳಿಕೆ ಇಲ್ಲ. ನೀವೀಗ ಇಷ್ಟು ಫೀಸ್ ಆಗುತ್ತೆ 1500 ರೂಪಾಯಿ ಹೇಳಿದ್ದೀರಾ, ಅವ್ರು ಕಟ್ತಾನೆ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. 1500 ರೂಪಾಯಿ ನೀವು ಹೇಳಿದಾಗ ಕೊಟ್ಟಿರ್ತಾರೆ, ಆಯ್ತಾ? ಅದಕ್ಕೆ ರೆಸಿಪ್ಟ್ ಕೊಟ್ಟಿಲ್ಲ ನೀವು, ಅದು ಅವ್ನಿಗೆ ಗೊತ್ತಾಗಿಲ್ಲ. ಕೊಟ್ಟಿದ್ದಾರೆ, ಹೋಗ ಜನನ ಪ್ರಮಾಣ ಪತ್ರ ಕೊಟ್ಟರು, ಮೋಸ್ಟ್ಲಿ ಅದೇ 1400 ರೂಪಾಯಿ ಫೀಸು ಅಂತ ಹೋಗಿರ್ತಾನೆ, ಅವ್ನಿಗೆ ಗೊತ್ತಿಲ್ಲ. ತದನಂತರ ನಮ್ಮನ್ನು ಸಂಪರ್ಕಿಸ್ತಿರ್ತಾನೆ, ಏನು ಹಣ 1400 ರೂಪಾಯಿ ಜನನ ಪ್ರಮಾಣ ಪತ್ರಕ್ಕೆ. ನಾನು ಅದೇ ಹಂಗಾಗುತ್ತೆ 100 ರೂಪಾಯಿ ಇದೆಪ್ಪ, ಹೆಚ್ಚಿಗೆ ಅಂದ್ರೆ 100 ರೂಪಾಯಿ ಇದೆ, ಅದು ಬ್ಯಾಂಕ್ ಚಾಲನ್ ಮುಖಾಂತರ ನೀವು ಪೇ ಮಾಡಬೇಕು. 1400 ರೂಪಾಯಿ ಯಾರು ಹಾಕ್ಸ್ಕೊಂಡ್ರು, ವಾಪಸ್ ಫೋನ್ ತಗೊಂಡೋಗಿ ಕೊಡು ಅಂತಂದು. ಈ ಯಾರಿದ್ದಾರೆ ರೂಪ ಅವರು, ನಾನು ಹೇಳಿದೆ ನೋಡಮ್ಮ ಬ್ಯಾಂಕ್ ಚಾಲನ್ ಕೊಡು, ಅಮೌಂಟ್ ನೀನು ಯಾಕೆ ಇಸ್ಕೊಂಡಿದ್ದೀನಿ ಕಟ್ತಾರೆ ಹೇಳಿದ್ದೀನಿ, ವಾಪಸ್ ಹಾಕಿಲ್ಲ. ಈಗ ನಾವು ಬಂದಾದ್ಮೇಲೆ ನಾವು ಆದ್ಮೇಲೆ ವಾಪಸ್ ಹಾಕಿದ್ದಾರೆ, ಒಪ್ಕೊಂಡಿದ್ದಾರೆ ನಾನು ಹೆಚ್ಚಿಗೆ ತಾಣಿದ್ದೀನಿ ಅಂತ ಲೈವ್ ಅಲ್ಲಿ ಇದೆ. ಸೊ ಇವಾಗ ನಾನು ಹೇಳಿದೆ ತಾವು ಹೇಳ್ತಾ ಇರೋದು ನಿಮಗೆ ಸಮ್ ಅಲಿಗೇಷನ್ಸ್ ಇತ್ತು. ಸೊ ನೀವು ಏನು ಹೇಳ್ತಾ ಇದ್ದೀರಾ, ರೇಟಿಂಗ್ ಅಲ್ಲಿ ಕೊಡ್ತೀನಿ ಅಂತ. ಓಕೆ, ಆಸ್ ಪರ್ ದಿ ಏನು ನಾಮ್ಸ್ ಇದೆಯಲ್ಲ, ಬಿಡ್ತೀವೋ ನೀವು ಸುಮೋಟ ಮಾಡ್ತಾರೆ. ಒಂದು ನಿಮಿಷ. ಹಲೋ, ನಮಸ್ತೆ. ಹಲೋ, ನಾನು ಸ್ವಲ್ಪ ಮಾಡ್ತೀನಿ. ಇವಾಗ ನಿಮಗೆ ಏನಾದ್ರು ಓಕೆ, ಐದಾರು ನೀವು ಓರಲ್ಲಿ ಹೇಳಿದ್ರ, ನಾನು ಓರಲ್ಲಿ ವಿಚಾರಿಸ್ತೀನಿ, ಅದಕ್ಕೆ ಸೆಕ್ಷನ್ ಕರೀತಾರೆ. ಅಲ್ಲ, ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ನೀವು? ಡೀಟೇಲ್ಸ್ ಇದೆ ಸರ್. ಎಲ್ಲಿದೆ? ಎಲ್ಲಿ ಹಾಕಿದೆ ಓಪನ್ ಆಗಿ ಹಾಕ್ಬೇಕು ಅಂತ ಇದೆ ಶುಲ್ಕದ? ಇವಾಗ ಜನನ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ? ಆಯ್ತೀರಿ, ನಮ್ಮ ಸೆಕ್ಷನ್ ಆಯ್ತೀರಿ ಅಲ್ಲ, ಎಲ್ಲ ಹಾಕಿದ್ದೀರಾ? ನಿಮ್ ಜವಾಬ್ದಾರಿ ಅದು, ಪೌರ ಆಯುಕ್ತರ ಜವಾಬ್ದಾರಿ ಏನು? ಗಲಾಟೆ ಮಾಡ್ಬೇಕು. ಗಲಾಟೆ ಅಲ್ಲ ಸರ್, ಕೇಳ್ತಾ ಇದ್ದೀವಿ ನಾವು. ಏನ ನಿಮ್ಗೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್, ಕಾಲಕ್ಕೆ ಬೀಳ್ತೀನಿ, ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ. ಶುಲ್ಕದೆಲ್ಲ ಹಾಕಿದ್ದೀರಾ? ನೀವು ಬೇಜಾರು ಮಾಡ್ಕೊಳ್ಳಿ, ಎಲ್ಲ ಕಿರ್ಚಾಡ್ರಿ ಯಾಕೆ? ಅಲ್ಲ ಸರಿ, ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ? ಅಲ್ಲ, ಅವ್ರು ಏನ್ ಹೇಳ್ತಿದಾರೆ ನೋಡಿ. ಏನ್ ಹೇಳ್ತಾ ಇದ್ದಾರೆ? ಸೆಕ್ಷನ್ 8 ಬರೋ ತನಕ ಇವಾಗ ಏನದು ಏನು ಸಮಸ್ಯೆ ಅದು ನಿಮ್ ಜನನ ಇರೋದು. ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಬರ್ದಂಡೆ ತೇಮೆ ಇರುತ್ತಲ್ಲ, ಅದು ನಮಗೂ ಫೈಲ್ ಬರಲ್ಲ. ಯಾಕೆಂದ್ರೆ ಅವ್ರಿಗೇನ ಅಥಾರಿಟೈಸ್ ಮಾಡಿದ್ದಾರೆ, ಆಯ್ತಾ? ಇವಾಗ ನಿಮ್ದೇನೋ ಪರ್ಟಿಕ್ಯುಲರ್ ಸಮಸ್ಯೆ ಇದ್ರೆ ದಯವಿಟ್ಟು ಹೇಳಿ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾನು ಸ್ಪಂದಿಸ್ತೀನಿ. ಅದನ್ನ ನಾನೇನ್ ಇಲ್ಲ ಅಂತ ಹೇಳ್ತಿಲ್ಲ. ಅಂಡ್ ಐ ಆಮ್ ನಾಟ್ ಲೈಕ್ ಎಸ್ಕೇಪಿಂಗ್ ಫ್ರಮ್ ಎನಿ ಆಫ್ ದಿ ರೆಸ್ಪಾನ್ಸಿಬಿಲಿಟಿ. ನಿಮ್ದು ಏನೇ ಸಮಸ್ಯೆ ಇದ್ರು ಹಿಂಗ್ ಆಗ್ಬೇಕಾ, ಓಕೆ ಇದೇನೋ ಮಿಸ್ಟೇಕ್ ಇದೆಯಾ, ನಾನು ಹೊಸದಾಗಿ ಬಂದಿದ್ದೀನಿ, ಹಿಂಗೇನೋ ಮಿಸ್ಟೇಕ್ ಇದೆಯಾ, ನೀವು ಹೇಳಿ ಈ ತರದ್ ಮಾಡಿಸಿ ಜನಗಳಿಗೆ ಅನುಕೂಲ ಆಗತ್ತೆ ಅಂತ. ಐ ವಿಲ್ ದ ಫಸ್ಟ್ ಪರ್ಸನ್ ಟು ಡೂ ದಟ್. ಆಯ್ತಾ ಸರ್, ಎಷ್ಟು ತಿಂಗಳು ಸರ್ ನೀವು ಬಂದು? ಸರ್, ಆಯ್ತಾ? ಇವಾಗ ಸರ್, ನಾನು 6 ತಿಂಗಳಾಯ್ತು ನಿಮ್ಮ
ನಮ್ಮ ಟೀಮ್ ಅವ್ರು ಬಂದಿರೋದು ಇದು 3ನೇ ಸತಿ. ಹ್ಮ್. ಲಾಸ್ಟ್ 2 ಟೈಮ್ಸ್ ಬಂದಾಗ ಅವ್ರು ಏನೇನ್ ಕೇಳಿದ್ರು ಅವೆಲ್ಲನೂ ನಾವು ಫಾಲೋ ಅಪ್ ಮಾಡಿ ಮಾಡಿಸಿ ಅವ್ರಿಗೆ ನಾನು ಅಪ್ಡೇಟ್ ಮಾಡಿದ್ದೀನಿ. ನಿಮ್ ಜೊತೆ ಇನ್ನೊಬ್ರು ಬರ್ತಾರೆ ಅವ್ರು ಬಿಡಿ ಅವ್ರು ಬಿಡಿ ಈಗ ಅಲ್ಲಲ್ಲ ಬಿಡಿಯಲ್ಲ ಸರ್, ಇವಾಗ ನೀವು ಕೇಳ್ತಾ ಇರೋ ಕ್ಲಾರಿಟಿ ನಾನು ಕೊಡ್ತಾ ಇದ್ದೀನಿ. ಅಲ್ಲ ಕ್ಲಾರಿಟಿ ಇಲ್ಲಿ ಕೇಳಿ, ನಮ್ಮವ್ರು ಬರ್ತಾರೆ ಬಿಡ್ತಾರೆ, ನಮ್ಮವ್ರು ಬೇಜಾನ್ ಜನ ಅವ್ರೆ ಎಲ್ಲ ದೇವನಹಳ್ಳಿ ತಾಲೂಕರು ದೊಡ್ಡಬಳ್ಳಾಪುರ ತಾಲೂಕರು ತುಂಬಾ ಜನ ಇದ್ದಾರೆ. ಖಂಡಿತ ಆಯ್ತಾ. ಸೊ ಇವಾಗ ಕ್ಲಾರಿಟಿ ಇದೆ. ಇವಾಗ ನಿಮ್ಗೆ ಏನೇನು ಇವಾಗ ಪರ್ಟಿಕ್ಯುಲರ್ ಇಂಥದ್ದು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಪ್ಲೀಸ್ ಹೇಳಿ. ಅದನ್ನ ನಾವು ಇಷ್ಟು ಸಪೋಸ್ ನಮ್ಮಲ್ಲಿ ಇವಾಗ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ, ನಮಗೂ ಗೊತ್ತಿದ್ರೆ ಏನೋ ಒಂದು ಮಿಸ್ಟೇಕ್ಸ್ ಇರುತ್ತೆ, ಸಾಲ್ವ್ ಮಾಡೋಣ. ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ, ಹಿಂಗೆಲ್ಲ ಇಂಥ ನೋಡಿ ಬಂದಿದ್ರೆ ಈ ತರ ಪ್ರಾಬ್ಲಮ್ ಆಗಿತ್ತು, ಇದು ಸಾಲ್ವ್ ಮಾಡಿ. ಸರಿ, ಎರಡು ನಮ್ಮ ಕಡೆಯಿಂದ ಇದೆ. ಏನು ಮೊದಲನೇದಾಗಿ ಅವ್ರ ಅಕ್ರಮವಾಗಿ ಲಂಚ ಪಡೆದಾರೆ, ಅದನ್ನ ನೀವು ಸುಮೋಟೋ ತಗೊಂಡೆ ನೀವು ಅದನ್ನ ಬಗೆಹರಿಸಬೇಕು. ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ಬಗೆಹರಿಸೋದ್ರಲ್ಲಿ ಆಕ್ಷನ್ ತಗೊಳ್ತಿದ್ವಿ. ಆಕ್ಷನ್ ತಗೊಂಬೇಕು. ಎಷ್ಟು ದಿನ ತಗೊಳ್ತೀರಾ? ಏನ್ ಅಮೌಂಟ್ ಇದೆ ಡಿಸ್ಪ್ಲೇ ಹಾಕ್ಬೇಕು. ಪ್ರತಿಯೊಬ್ಬ ಸಾರ್ವಜನಿಕರು ಆಯ್ತು, ನಾವು ವಾಚ್ ಮಾಡಿ ಏನಕ್ಕಿಲ್ಲ ಅಲ್ಲಿ ನಿಮ್ಮಲ್ಲಿ ಫೋನ್ನಿಂದ ಒಂದು ಆರ್ಡರ್ ಮಾಡ್ಕೊಂಡು ಅದನ್ನ ಯಾವ ಅಲ್ಲ. 3 ಕಾಪಿ ಇಲ್ಲಿ ಹೇಳ್ಬಿಡಿ. 350 ರೂಪಾಯಿ ನೀವೇ ನಾನು ಎಂಕ್ವೈರಿ ಮಾಡ್ತೀನಿ ನಮ್ಮ ರೆಕಾರ್ಡ್ ಮಾಡೋದು. ಆಮೇಲೆ 1400 ರೂಪಾಯಿ ಅಕೌಂಟ್ ಹಾಕ್ಸಿದೆ. ಯಾಕೆ ಫೀಸ್ ಅಕೌಂಟ್ ಕಟ್ಟಬೇಕಾಯ್ತು, ಅವ್ರ ಅಕೌಂಟ್ ಹಾಕ್ಸಿದೆ. ಎಷ್ಟು amount ಫಸ್ಟ್ ಆಫ್ ಆಲ್ ನಿಮ್ಗೆ ಫೋನ್ ಪೇಗೆ ಹಾಕೊಂಡು ಅಥಾರಿಟಿ ಯಾಕೆ ಕೊಟ್ಟಿದ್ದಾರೆ? ಯಾರು ಅವರೇ ಆಕ್ಸಿಡೆಂಟ್ ಮಾಡ್ತಾರೆ, ಏನಕ್ಕೆ ಹಾಕೊಂಡು ಇವರು ಆಗ್ಬಿಟ್ಟಿದ್ದಾರೆ. ಅವರು ನೋಟಿಸ್ ಇಶ್ಯೂ ಮಾಡಿ ರೈಟಿಂಗ್ ಅಲ್ಲಿ ಎಕ್ಸ್ಪ್ಲೇಷನ್ ಕೇಳಿ ಅವ್ರಿಗೆ. ದುಡ್ಡೆಲ್ಲ ನಿಮ್ಗೆ ಆಗ್ತದೆ, ನೀವು ಒಳ್ಳೆ ಅಂತದ್ದು ಸರ್ ಅವರು ಅವತ್ತು ಯಾರೋ ಅವ್ರು ಬಂದಿದ್ರು ಹೇಳಿ ಪರವಾಗಿಲ್ಲ. ದುಡ್ಡು ಕ್ಯಾಶ್ ಹೇಳಪ್ಪ, ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡಬೇಕಲ್ಲ. ಅದೇನಾಗಿದೆ, ಇಲ್ಲ ಕ್ಯಾಶ್ ಮಾಡಿಸಿ ಬಂದಿದ್ದು ವಾಪಸ್ ಕಟ್ಟಬೇಕಾಯ್ತು. ನಾನು ಅದೇ ಹೇಳಿದೆ, ಯಾಕೆ ಆಗ್ತದೆ ಹಂಗೆ ಅಂತ. ಕ್ಯಾಶ್ ಎಲ್ಲ ಬ್ಯಾಂಕ್ ಚಾಲನ್ ಇಶ್ಯೂ ಮಾಡ್ಬೇಕು ನೀವು. ಅಲ್ಲ ಆನ್ಲೈನ್ ಅಲ್ಲಿ ಇಲ್ಲ ರೆಸಿಪ್ಟ್ ಕೊಡಬೇಕು. ರೆಸಿಪ್ಟ್ ಇಶ್ಯೂ ಮಾಡಿದ್ರೆ ಹೋಗ್ಲಿ 1400 ರೂಪಾಯಿ. ನಮ್ಮಲ್ಲಿ ಆನ್ಲೈನ್ ಬರುತ್ತೆ, ಫೋನ್ ಪೇ ನೀವೇ ಮಾಡ್ಬೋದು, ಕ್ಯಾಶ್ ಸೆಂಟರ್ ಇರಲ್ಲ. ಸರ್ ಈ ಕೂಡಲೇ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ಕೆ ಏನೇನು ಅಂತ. ಇದು ಸರ್ಕಾರದ ಆದೇಶ ಇದೆ. ನೀವು ಹೇಳ್ತಾರೆ ಕರೆಕ್ಟ್ ಇದೆ. ಇವಾಗ ಹೇಳಿ, ಇವಾಗ ನಿಮ್ದೊಳಗೆ ಏನೇನು ಸರ್ವಿಸ್ ಕೊಡ್ತೀರಿ ನಿಮ್ಮ ಸೆಕ್ಷನ್ ಅಲ್ಲಿ? ನಮ್ಮ ಟ್ರೇಡ್ ಬರುತ್ತೆ ಸರ್, ಅವ್ರಿಗೆ ಆನ್ಲೈನ್. ಓಕೆ, ಜಾಹೀರಾತು ಆನ್ಲೈನ್. ಅವ್ರು ಆನ್ಲೈನ್ ಅಲ್ಲೇ ಮಾಡಿಸಿದ್ದು ನಮ್ಮ ಅಕೌಂಟ್ಗೆ ಬರುತ್ತೆ ಎಲ್ಲ. ಆಯ್ತು, ಅದು ಫೀಸಸ್ ನೀವು ಹಾಕಿಲ್ಲ ಅಲ್ಲಿ? ಇಲ್ಲಿ ಮುಂದೆ ಹಾಕಿರುತ್ತೆ ಅಲ್ಲಿ ಏನ್ರಿ ಮಹೇಶ್? ಇಲ್ಲಿ ನಿಮ್ಮ ಕೌಂಟರ್ ಪಕ್ಕ ಹಾಕಿರೋ ಫೀಸಸ್ ಏನದು? ಅದು ರೆವಿನ್ಯೂದ, ಅದು ರೆವಿನ್ಯೂದ್ ಹಾಕಿರಲ್ಲ. ಇವನ್ ನೋಡಿ ಮೊನ್ನೆ ರೆವಿನ್ಯೂದ್ ಹಾಕಿದೀವಿ, 250 rupees ಹಾಕಿದೀವಿ. ಬಟ್ ನಿಮ್ಗಿಲ್ಲ. ಅಂಡ್ ಅಗೇನ್ ಏನಾಗುತ್ತೆ ಗೊತ್ತಾ, ಇವಾಗ ನೋಡಿ ಅವ್ರು ಹೇಳ್ತಾ ಇರೋದು, ಇವಾಗ ಯಾರೋ ಒಬ್ರು ಬಡವರು ಬರ್ತಾರೆ ಏನೋ ಮಾಡ್ತಾರೆ ಅಂತ ಹೇಳಿದಾಗ ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಬೋರ್ಡ್ಗಳು ಡಿಸ್ಪ್ಲೇ ಆಗಲಿ ಏನಾದ್ರು ತಪ್ಪೇನಿದೆ ನಾಳೆನೇ ಹಾಕ್ಬೇಕು ಆಯ್ತಾ. ಇವತ್ತು ಅಥವಾ ನಾಳೆ ಒಳಗಡೆ ನಮ್ಗೆ ಅದು ಹಾಕ್ಬಿಟ್ಟು ನಮ್ಗೆ ಹೇಳಿ, ಇಲ್ಲಿ ಯಾರೋ ನಿಮ್ ಕನ್ಸರ್ನ್ ಯಾರನ್ನ ಇದ್ರೆ ಅವ್ರಿಗೆ ಅಪ್ಡೇಟ್ ಮಾಡಿ ಅಪ್ಡೇಷನ್ ಆಗಿದೆ. ಸರ್ ಮೇಲೆ ಗಾಡಿಗಳು ತಂದು ಇಲ್ಲಿ ನಿಲ್ಲಿಸ್ತಾರೆ. ಎಲ್ಲಿ ಅಲ್ಲಿ ಯಾವ್ದಕ್ಕೋಸ್ಕರ ಮಾಡಿರೋದು? ಅಂಗವಿಕಲರಿಗೋಸ್ಕರ ಮಾಡಿರೋದು. ಗಾಡಿಗಳ ವಿಚಾರದಲ್ಲಿ ಇವಾಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಇರಲಿಲ್ಲ. ಜಸ್ಟ್ 2 days ಬ್ಯಾಕ್ ಒಬ್ರು ಸೆಕ್ಯೂರಿಟಿ ತಗೊಂಡಿದ್ದೀವಿ. ಸೆಕ್ಯೂರಿಟಿ ತಗೊಂಡು ಇವಾಗ ವೆಹಿಕಲ್ಸ್ಗಳನ್ನೆಲ್ಲ ಇವನ್ ಆ ಕಡೆ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ ಕಾರ್ ಬರೋದಕ್ಕೆ ಪ್ರಾಬ್ಲಮ್ಗಳು ಆಗ್ತಾ ಇತ್ತು ಆಯ್ತಾ. ಸೊ ಅದಕ್ಕೆ ನಾವು ಅಫಿಷಿಯಲ್ಸ್ ವೆಹಿಕಲ್ಗಳು ಮಾತ್ರ ಇಲ್ಲಿ ಒಳಗಡೆ ಅಂದ್ರೆ ಆಫೀಸರ್ ಅಥವಾ ಆಫೀಸ್ ರಿಲೇಟೆಡ್ ಕೌನ್ಸಿಲರ್ಸ್ ಬಿಟ್ಟು ಇನ್ ಮಿಗ್ದವ್ರು ಏನು ಪಬ್ಲಿಕ್ ಬರ್ತಾರೆ ಅಂದ್ರೆ ನೀಟಾಗಿ ಅಲ್ಲಿ ಲೈನಿಂಗ್ ಮಾಡಿಸೋದಕ್ಕೆ ಒಬ್ಬ ಪರ್ಸನ್ನೇ ನಾವು ನೇಮಕ ಮಾಡಿದ್ದೀವಿ. ಮೇಲೆ ಫಸ್ಟ್ ಫ್ಲೋರ್ಗೂ ಸಹ ಫಸ್ಟ್ ಫ್ಲೋರ್ಗೂ ಬಂದು ಯಾರು ಬರ್ತಾರೆ ಅಂತ ಹೇಳಿದ್ರೆ ಆಫೀಸ್ ರಿಲೇಟೆಡ್ ಅವ್ರು ಬರ್ತಾರೆ, ಪಬ್ಲಿಕ್ ಯಾರು ಆ ಕಡೆ ಬರ್ತಾ ಇಲ್ಲ ನಮ್ಗೆ ಗೊತ್ತಿರಂಗೆ ಆಯ್ತಾ. ಓಕೆ, ನಾವು ಇವಾಗ ಹೊಸದಾಗಿ ಅದು ಆಕ್ಷನ್ ತಗೊಂಡಿರೋದ್ರಿಂದ ಏನು ಇವಾಗ ಸೆಕ್ಯೂರಿಟಿ ಏನಿರ್ತಾರೋ ಅವ್ರು ಈ ಕಡೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡೋದಕ್ಕೆ ಸರ್ ಲೋಕಾಯುಕ್ತರದು ಸಂಬಂಧಪಟ್ಟ ಅಧಿಕಾರಿಗಳದು ಎಲ್ಲರಿಗೂ ಅವ್ರದ್ದು ಫೋನ್ ನಂಬರ್ ಎಲ್ಲ ಡಿಸ್ಪ್ಲೇ ನನಗೆ ಸರ್ ಲೋಕಾಯುಕ್ತದ ಹಾಕಿ. ಲೋಕಾಯುಕ್ತದ್ದು ಏನಿರ್ತದೆ ಅಲ್ಲಿ ಬೋರ್ಡ್ ಮೇಲೆ ಡಿಸ್ಪ್ಲೇ ಹಾಕ್ಬೇಕು. ಈ ತರ ಏನಾದ್ರು ನಿಮ್ಗೆ ಯಾರು ಲಂಚ ತಗೊಂಡ್ರೆ ಇದು ಹಾಕ್ಬೇಕಂತ ಇದೆಯಾ? ಬೋರ್ಡ್ ಇದೆ. ದರ ಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್. ಯಾವ್ಯಾವ್ದಿಗೆ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು, ಮರಣ ಪ್ರಮಾಣಕ್ಕೆ ಎಷ್ಟು, ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತೀರಿ ಎಲ್ಲದಕ್ಕೂ ಎಷ್ಟು ದರ ಪ್ರಮಾಣ ಹಾಕ್ಬೇಕು ನೀವು. ಎಕ್ಸೆಪ್ಟ್ ಬರ್ತ್ ಅಂಡ್ ಡೆತ್ ಮಿಕ್ಕಿದ ಎಲ್ಲದಕ್ಕೂ ದರ ಪಟ್ಟಿಗಳು ಮೆನ್ಷನ್ ಆಗಿದೆ ಅಲ್ಲಿ ಆಯ್ತಾ. ಇವನ್ನ ರೆವಿನ್ಯೂದಾಗಲಿ ಇನ್ನೊಂದಾಗಲಿ ಆ ಥರ ಇಲ್ಲ. ಬರ್ತ್ ಅಂಡ್ ಡೆತ್ ಆಗಿಲ್ಲ. ಬರ್ತ್ ಅಂಡ್ ಡೆತ್ ಮೋಸ್ಟ್ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅದನ್ನ ನಾಳೆ ಡಿಸ್ಪ್ಲೇ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. 100% ಇದೆ. ಆರ್ ಓ ಪ್ಲಾಂಟ್, ಆರ್ ಓ ವಾಟರ್ ತರಿಸಿದ್ವಿ ನೋಡಿ. ಜನಗಳು ಬಂದಾಗ ಕೂತ್ಕೊಳ್ಳೋಕೆ ಸರ್ ಒಂದು ನಿಮಿಷ ಹೇಳ್ತೀನಿ, ಕೇಳಿದಕ್ಕೆ ಉತ್ತರ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ವಾಟರ್ ಫೆಸಿಲಿಟಿ, ಆರ್ ಓ ವಾಟರ್ ಫೆಸಿಲಿಟಿ ಮಾಡಿಸಿದೀವಿ. ಒಬ್ರು CSR ಇಂದ ತಂದು ಅದನ್ನು ಸ್ವಲ್ಪ ಮಾಡಿದ್ದಾರೆ. ಎರಡನೇದು ಕೂತ್ಕೊಳ್ಳೋಕೆ ಚೇರ್ಸ್ಗಳು, ಜನಗಳು ಬಂದಾಗ 50 ಚೇರ್ಸ್ಗಳು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿ ಲೈನಲ್ಲಿ ನಿಂತ್ಕೊಳ್ಳೋದು ಬೇಡ, ಕೂತ್ಕೊಂಡು ಮಾಡ್ಲಿ ಅನ್ನೋದು. ಎಲ್ಲರಿಗೂ ಕರೆಕ್ಟ್ ಆಗಿ ID ಕಾರ್ಡ್ ಹಾಕ್ಬೇಕು.
ಐ ಡಿ ಕಾರ್ಡ್ ಯಾರು ಇವಾಗ ಮಧ್ಯವರ್ತಿಗಳು ನೀವು ಅಲ್ಲಿ ಬೋರ್ಡ್ ಹಾಕಿದ್ರ ನಾನು ನೋಡಿ ಓದ್ಕೊಂಬಂದೆ, ಮಧ್ಯವರ್ತಿಗಳು ಯಾರಿಗೂ ದುಡ್ಡು ಕೊಡಬೇಡಿ ಅಂತಾನೂ ಹೇಳಿದಿರ. ಸೊ ದಯವಿಟ್ಟು ನೀವು ಕೂಡ ಐ ಡಿ ಕಾರ್ಡ್ ಹಾಕ್ಬೇಕು ಸರ್. ಈಗ ಕೊಟ್ಟಿಲ್ಲ ನಿಮಗೆ, ನೀವೇ ಮನೇಲಿ ಇಟ್ಬಿಡಿ, ನೀವು ಮನೇಲಿ ಇಟ್ಬಿಡಿ. ಐ ಡಿ ಕಾರ್ಡ್ ಇಲ್ಲ ಅಂದ್ರೆ ಏನಕ್ಕೆ ಬರ್ತೀರಾ? ಇವ್ರದಂದ್ರೆ ಇವ್ರದ್ದು ಐತೆ, ಇಲ್ಲಿ ಇವ್ರದ್ದು ಐತೆ, ಇವರೇ ಅಂತ ನಾಮಫಲಕ ಅನ್ನೋದು ಐತೆ, ನಿಮ್ದೇನೈತೆ? ನೀವು ಹಾಕ್ಬೇಕು, ನೀವು ನಿಮ್ದು ರೆಸ್ಪಾನ್ಸಿಬಿಲಿಟಿ ಅದು. ಯಾರು ಬಂದು ಹೇಳೋದು ಅಲ್ಲ, ಅವ್ರನ್ನ ಹತ್ರ ನೀವು ಹೇಳ್ಸ್ಕೊಂಬಾರ್ದು. ಗೊತ್ತಾಗ್ಲಿ ಅಂತ. ಇವಾಗ ನಾನು ಅಲ್ಲಿ ಕೆಲಸ ಮಾಡಿದ್ರೆ ನೀವೇನ್ ಅನ್ಕೊಳ್ತೀರಾ? ನಾನು ಅಧಿಕಾರಿ ಅನ್ಕೊಳ್ತೀರಾ? ಐಡಿ ಕಾರ್ಡ್ ಫಾರ್ಮೆಟ್ ಚೇಂಜ್ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಅವರು ಹಾಕಿಲ್ಲ, ಅವರು ಅಧಿಕಾರಿಗಳಲ್ಲ. ಸುಮ್ಮನೆ ಏನೋ ಸರ್ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ಬಿಡೋರಲ್ಲ. ಏನಂತ ಹೇಳಿದ್ರೆ ಎಲ್ಲಾನು ಅದೇ ಇಂಟೆನ್ಷನ್ ಅಲ್ಲಿ ಮಾಡೋದು ಬೇಡ. ನೀವು ಹೇಳ್ತಾರ ಒಂದು ಯಾವುದೇ ಒಂದು ಒಳ್ಳೆ ವಿಚಾರಗಳನ್ನ ಎಕ್ಸೆಪ್ಟ್ ಮಾಡೋಣ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲೂ ನೋಡಿ ರಾತ್ರಿ ಆಗಲೂ ನಾವು ದುಡಿತೀವಿ ಇಲ್ಲಿ. ಏನಂತಾರೆ ನಮ್ಮ ಎಂಪ್ಲಾಯೀಸ್ ಆಗಲಿ ಇನ್ನೊಬ್ಬರಾಗಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು UGD ಸಮಸ್ಯೆ ಒಂದು 3-4 ದಿವಸದಿಂದ ನಡೀತಾ ಇದೆ. ನಾವು ಬೆಳಿಗ್ಗೆ 6 o'clock ಇಂದ ರಾತ್ರಿ 12 ಗಂಟೆ ತನಕ ಮಾಡ್ತಾ ಇದೀವಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆಮೇಲೆ ಏನಂತ ಹೇಳಿದ್ರೆ ಇವಾಗ ನೋಡಿ ಇವಾಗ ನಾನು ಬರಕ್ ಮುಂಚೆ ಹೇಳ್ತಾ ಇರೋದು, ಬರಕ್ ಮುಂಚೆ ನಾವು ಇವಾಗ ಬಿ ಖಾತೆ ಬಂದಿರಲಿಲ್ಲ. ಬಿ ಖಾತೆ ಬಂದಾಗಿಂದ ಒತ್ತಡ ಹೆಂಗಿದೆ ಸರ್ ನೋಡಿ. ಆ ಕ್ಯಾಲೆಂಡರ್ ನೋಡಿದ್ರೆ ಎಷ್ಟು ರೆಡ್ ಇದಿದೆ. ಅಷ್ಟು ದಿನ ವರ್ಕ್ ಮಾಡಿಸ್ತೀವಿ ಎಂಪ್ಲಾಯೀಸ್ನ, ಅಲ್ಲ. ಸೊ ಬೆಟರ್ಮೆಂಟ್ ಮಾಡೋಣ. ನಾವು ಯಾವ್ದು ಫಾರ್ ಗುಡ್ ಗವರ್ನೆನ್ಸ್ ನಿಮ್ಮ ಕಡೆಯಿಂದ ಯಾವ್ದಾದ್ರು ಗುಡ್ ಸಜೆಷನ್ಸ್ ಇದ್ರೆ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ಇಟ್ ಅಂಡ್ ವಿಲ್ ಡೂ ಇಟ್. ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ, ಏನೇನಾಗಿದೆ ಏನೇನ್ ಕತೆ ಅಂತ. ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ. ನಾವು ಇನ್ನೊಂದ್ಸರಿ ಬರ್ತೀರಾ, ಅವ್ರ ಮೇಲೆ ಕ್ರಮ ತಗೊಂಡಿರ್ಬೇಕು ಸರ್. ನಾವು ಲಿಖಿತ ರೂಪದಲ್ಲಿ ಕೊಡಲ್ಲ. ಈಗ ನೀವೇನ್ ಆಕ್ಷನ್ ತಂತೀರ ಅನ್ನೋದ್ರ ಮೇಲೆ ನಾವು ವಕೀಲರ ಜೊತೆ ಏನಾಗುತ್ತೆ ಗೊತ್ತಾ, ನೀವು ಹೇಳಿರೋದಕ್ಕೆ ನಾನು ಕೇಳ್ತಾ ಇರೋದು, ನೀವು ಓರಲ್ಲಿ ಹೇಳಿದಾಗ ನಾವು ಯಾವ ಬೇಸಿಸ್ ಮೇಲೆ ಗ್ರೌಂಡ್ಸ್ ಇರಲ್ಲ, ಕಳ್ಸ್ಕೊಡಿ ಅವ್ರಿಗೆಲ್ಲ, ಆಯ್ತಾ? ಗ್ರೌಂಡ್ಸ್ ಇರಲ್ಲ. ಸೊ ಯು ಪ್ಲೀಸ್ ಪ್ರೊವೈಡ್ ಮಿ ಕೇಸ್ ಅಂಡ್ ಒಂದು ಇದು ಕೊಡಿ, ಎಟಿಕಲ್ ಕೊಡಿ. ಸೊ ಅದ್ರ ಮೇಲ್ಗಡೆ ನಾವು ನೋಟಿಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಗ್ರೌಂಡ್ಸ್ ಇರಲ್ಲ, ಆಯ್ತಾ? ಅದ್ರ ಪ್ರಕಾರ ಆಗುತ್ತೆ. ಸೀರಿಯಸ್ ಆಗಲ್ಲ. ನೆಕ್ಸ್ಟ್ ಏನಾದ್ರು ಆತರ ಏನಾದ್ರು ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೋಡ್ರಿ ಕ್ಲಿಯರ್ ಆಗಿದೆ. ಅದೇ ಕಾರ್ಡ್ ನೋಡಿ. ಹೌದು ಕಷ್ಟ ಅಂತ ಹೇಳಿದ್ರೆ ಹೇಳ್ರಿ, ರೂಲ್ಸ್ ಇರೋ ನಿಮ್ಮ ಒಪಿನಿಯನ್ ಏನಿತ್ತು? ಏನಿಲ್ಲ, ಅದನ್ನ ಮೆನ್ಷನ್ ಮಾಡ್ಬೇಕು. ಅದು ಅಲ್ಲ, UTR ನಂಬರ್ ಎಲ್ಲ ಹಾಕ್ಬಿಟ್ಟು ಈ ತರ ಇದ್ರೊಳಗಡೆ ತಗೊಂಡಿದ್ದಾರೆ ಅಂತ. ನನಗೆ ಗೊತ್ತಿರಂಗೆ ಸರ್, ಎಷ್ಟು ಇದ್ರೊಳಗಡೆ ಆಲ್ಮೋಸ್ಟ್ ಎಫರ್ಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಾಗಿದೆ ಗಡ್ಬಡ್ ಏನಾಗಿದೆ, ವಿಲ್ ಲುಕ್ ಇಂಟು ದಟ್ ಇಶ್ಯೂ ಇದು ಪರ್ಟಿಕ್ಯುಲರ್. ಅದು ಬಿಟ್ಟು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಂಗೆ ಬೆಳಿಗ್ಗೆ ನೋಡಿ ನಾವು ಕಂಪೇರಿಟಿವ್ಲಿ ಇವಾಗ ನಮ್ಮ ಒಂದು ಬಾರ್ಡರ್ ದಾಟ್ದ ಅಂತ ಹೇಳಿದ್ರೆ ಎಷ್ಟು ಕಸದ ಸಮಸ್ಯೆ ಇದೆ ನಮ್ಮ ಬಾರ್ಡ್ರಲ್ಲಿ. ಲೈಕ್ ಈ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಲ್ಲಾಗಲಿ ನಮ್ಮ ಎನ್ವೈರನ್ಮೆಂಟ್ ಇದ್ರೊಳಗಡೆ ಮ್ಯಾಕ್ಸಿಮಮ್ ಎಫರ್ಟ್ಸ್ ಆಗ್ತಾ ಇದೆ. ಸರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದೇ ನಾನು ಹೇಳಿದ್ದು. ಬೆಳಿಗ್ಗೆ 6 ಗಂಟೆ ಸರ್ ಹೇಳಿ ಸರ್. ಮಾಡ್ತಾ ಇದ್ದೀವಿ ಸರ್ ಹೇಳಿ. 100% ಇಲ್ಲೇ ನಗರಸಭೆ ಹತ್ರ ಇದೆ ಸರ್. ಬಂದೆ ಒಂದು ಮನವಿ ಹೇಳ್ತೀನಿ. ಎಲ್ಲಾ ಡ್ರೈನೇಜ್ UGD ದಯವಿಟ್ಟು ಅನ್ನೆಸೆಸರಿ ಬಟ್ಟೆಗಳು ಹಾಕೋದು, ಆ ಪ್ಯಾಡ್ಗಳು ಹಾಕೋದನ್ನ ದಯವಿಟ್ಟು ನಿಲ್ಸಿ. ನಮಗೆ ಮೇಜರ್ ಪ್ರಾಬ್ಲಮ್ ಮುತ್ತೂರು ಕೆರೆ ಕಡೆ ಆಗ್ತಾ ಇರೋದು ಏನಂತ ಹೇಳಿದ್ರೆ ಡ್ರೈನೇಜ್ ಒಳಗಡೆ ಪ್ಯಾಡ್ಸ್ಗಳು ಹಾಕ್ತಾ ಇದಾರೆ, ಬಟ್ಟೆಗಳು ಹಾಕ್ತಾ ಇದಾರೆ. ಎವ್ರಿ 15 days ಸರ್, ಎವ್ರಿ 15 days ಬ್ಲಾಕೇಜ್ ಆಗ್ತದೆ. ಯಾವಾಗ್ಲೂ ಬ್ಲಾಕೇಜ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಟಾಯ್ಲೆಟ್ ವಾಟರ್ ಹೋದ್ರೆ ಆಗಲ್ಲ. ಅದ್ರೊಳಗಡೆ ನಾನು ಇವಾಗ ಒಂದು ಬಿಟ್ಟು ನಮ್ಗೆ ಒಂದೇ ಒಂದು ಏನು ಮ್ಯಾನ್ಹೋಲ್ ನ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟು 48 hours ಇಂದ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದು ಓಪನ್ ಮಾಡೋದಂದ್ರೆ ಬರೀ ಪ್ಲಾಸ್ಟಿಕ್ಸ್ಗಳಿದೆ, ಪ್ಲಾಸ್ಟಿಕ್ ಬಾಟ್ಲುಗಳಿದೆ. ಸರಿ ಸರ್, ಆಯ್ತು, ಆಮೇಲೆ ಮಾತಾಡೋಣ. ಇದು ಲಂಚದ ವಿಚಾರನೇ ಮಾತಾಡಿ ಸಾಕು. ಈ ಲಂಚದ ವಿಚಾರ ಮಾತ್ರ ಬಂದಿರೋದು, ಬೇರೆ ವಿಚಾರಕ್ಕೆ ಬೇಕಾದ್ರೆ ನಂಗೆ ಇನ್ನೊಂದ್ಸರಿ ಬರೋಣ. ಅದು ಲೆಟರ್ ಬರ್ಕೊಡು. ಸಾಕು, ಜಾಸ್ತಿ ಎಲ್ಲ ಸಂಬಂಧಗಳು ಬೆಳ್ಸಕ್ ಹೋಗ್ಬೇಡಿ ಅಧಿಕಾರಿಗಳ ಜೊತೆ. ಅವ್ರ ಕಾನೂನು ಮುಖಾಂತರ ಕೆಲಸ ಮಾಡಿ ಅಷ್ಟೇ. ಆಮೇಲೆ ಮಾತಾಡೋಣ. ಹೀಗೆ ಹೋಗ್ಬೋದಾ? ಮೇಲೆ ಇಲ್ಲೇ ಹೋಗೋಣ ಬನ್ನಿ. ಒಂದು ಮಂತ್ ಆಗಿದೆ, ಈಗ ಮಾಡ್ತೀವಿ
ಫೈಲೇ ಇಲ್ಲ ಅಂತಿದ್ದಾರೆ ನಮ್ಮ ತಂದೆ ಅವ್ರು ಓಡಾಡ್ತಾ ಇದ್ದಾರೆ